ಗಂಡ ಹೆಂಡತಿ ಜಗಳ ಉಂಡು ಮಲಗುವ ತನಕ ಎಂಬ ಗಾದೆ ಮಾತಿದೆ. ಆದರೆ ಸಣ್ಣ ಪುಟ್ಟ ವಿಚಾರಕ್ಕೆ ಜಗಳವಾಡಿ ಅದೆಷ್ಟೋ ಜೋಡಿಗಳು ವಿಚ್ಛೇದನಕ್ಕಾಗಿ ನ್ಯಾಯಾಲಯದ ಮೆಟ್ಟಿಲು ಏರಿ ನಾನೊಂದು ತೀರಾ ನೀನೊಂದು ತೀರಾ ಎನ್ನುವ ರೀತಿಯಲ್ಲಿ ಜೀವನ ಮಾಡ್ತಿದ್ದಾರೆ. ಆದ್ರೆ ಇದೀಗ ನ್ಯಾಯಾಲಯ ಮಧ್ಯಪ್ರವೇಶಿಸಿ ಸತಿಪತಿಗಳನ್ನ ಮತ್ತೆ ಒಂದು ಮಾಡಿದೆ. ಹಾಗಿದ್ರೆ ಯಾವುದು ಆ ನ್ಯಾಯಾಲಯ ಅಂತೀರಾ? ಈ ಸ್ಟೋರಿ ನೋಡಿ. ಸಣ್ಣ ಪುಟ್ಟ ವಿಚಾರಕ್ಕೆ ಜಗಳವಾಡಿ ನ್ಯಾಯಾಲಯದ ಮೆಟ್ಟಿಲೇರಿದ ಜೋಡಿಗಳನ್ನು ಒಂದು ಮಾಡಿದ ನ್ಯಾಯಾಲಯ. 17 ಜೋಡಿಗಳನ್ನು ಮತ್ತೆ ಒಂದಾಗುವಂತೆ ಮಾಡಿದ ನ್ಯಾಯಾಧೀಶರು. ಲೋಕ್ ಅದಾಲತ್ ಮೂಲಕ ಒಂದಾಗಿ ಪರಸ್ಪರ ಸಿಹಿ ತಿನಿಸಿದ ದಂಪತಿಗಳು. ಸಣ್ಣ ಪುಟ್ಟ ವಿಚಾರಗಳಿಗೆ ಅದೆಷ್ಟೋ ದಂಪತಿಗಳ ಮಧ್ಯೆ ಮನಸ್ತಾಪ ಬಂದು ವಿಚ್ಛೇದನಕ್ಕಾಗಿ ಜೋಡಿಗಳು ನ್ಯಾಯಾಲಯದ ಮೆಟ್ಟಿಲು ಏರಿದ್ದಾರೆ. ಆದರೆ ಇದೀಗ ದೂರವಾಗಿದ್ದ ದಂಪತಿಗಳನ್ನು ಮತ್ತೆ ಒಗ್ಗೂಡಿಸಿದ ಅಪರೂಪದ ಕ್ಷಣಕ್ಕೆ ದಾವಣಗೆರೆಯ ಕೌಟುಂಬಿಕ ನ್ಯಾಯಾಲಯ ಸಾಕ್ಷಿಯಾಗಿದೆ. ಹೌದು, ದಾವಣಗೆರೆ ಜಿಲ್ಲಾ ಪ್ರಧಾನ ಮತ್ತು ಸತ್ರ ನ್ಯಾಯಾಧೀಶರಾದ ರಾಜೇಶ್ವರಿ ಎನ್ ಹೆಗಡೆಯವರ ನೇತೃತ್ವದಲ್ಲಿ ನಡೆದ ರಾಷ್ಟ್ರೀಯ ಲೋಕ್ ಅದಾಲತ್ನಲ್ಲಿ 17 ಜೋಡಿಗಳು ನ್ಯಾಯಾಧೀಶರ ಸಮ್ಮುಖದಲ್ಲಿ ಹಾರ ಬದಲಾಯಿಸಿಕೊಂಡು ಸಿಹಿ ತಿನಿಸುವ ಮೂಲಕ ಮತ್ತೆ ಸತಿಪತಿಗಳಾಗಿದ್ದಾರೆ. ಇಂದು ದೇಶಾದ್ಯಂತ ರಾಷ್ಟ್ರೀಯ ಲೋಕ್ ಅದಾಲತ್ ನಡೆಯುತ್ತಿದ್ದು 8,800 ವಿವಿಧ ಪ್ರಕರಣಗಳು ರಾಜಿ ಸಂಧಾನದ ಮೂಲಕ ಇತ್ಯರ್ಥಗೊಂಡಿವೆ. ಇದರಲ್ಲಿ ವಿಚ್ಛೇದನ ಸೇರಿದಂತೆ ನಾನಾ ಕಾರಣಕ್ಕೆ ಅರ್ಜಿ ಸಲ್ಲಿಸಿದ್ದ 17 ಜೋಡಿಗಳು ಮತ್ತೆ ಸತಿಪತಿಗಳಾಗುವಂತೆ ರಾಜಿ ಮಾಡಿಸಿ ಜೀವನಕ್ಕೆ ದಾರಿ ಮಾಡಿಕೊಡಲಾಯಿತು. ಸಣ್ಣ ಪುಟ್ಟ ಕಾರಣಗಳಿಗೆ ಮನಸ್ತಾಪವಾಗಿ 3-4 ವರ್ಷಗಳಿಂದ ದೂರವಿದ್ದ ಸತಿಪತಿಗಳು ವಿಚ್ಛೇದನ ಮರೆತು ಮತ್ತೆ ಒಂದಾಗಿ ಜೀವನ ನಡೆಸಲು ಒಪ್ಪಿಕೊಂಡಿದ್ದಾರೆ. ಇದಕ್ಕೆ ಇಡೀ ದಾವಣಗೆರೆ ಜಿಲ್ಲಾ ನ್ಯಾಯಾಧೀಶರು, ವಕೀಲರ ಸಂಘ, ಕಾನೂನು ಸೇವಾ ಪ್ರಾಧಿಕಾರ ಸಾಕ್ಷಿಯಾಗಿದೆ. ಅದೇ ಈಗ ಒಬ್ಬರು ಹೇಳಿದಾಗೆ ಇದು ಕೌಟುಂಬಿಕ ಸಮಸ್ಯೆ, ಸಣ್ಣ ಪುಟ್ಟ ಸಮಸ್ಯೆಗಳಿಂದ ಅಂದರೆ ಒಂದು ಕುಟುಂಬ ಬೇರ್ಪಡೆ ಆಗಿಬಿಡುತ್ತೆ. ಇಬ್ಬರು ಕುಟುಂಬ ಬೇರ್ಪಡೆ ಆದರೆ ಏನಾಗುತ್ತೆ, ಮಕ್ಕಳ ಮೇಲೆ ಪರಿಣಾಮ ಬೀರುತ್ತೆ. ಮಕ್ಕಳ ಮೇಲೆ ಪರಿಣಾಮ ಬೀರಿದ್ರೆ ಏನಾಗುತ್ತೆ, ಒಳ್ಳೆ ಸಮಾಜವನ್ನು ಕಟ್ಟೋದಕ್ಕೆ ಆಗೋದಿಲ್ಲ. ಸಮಾಜ ಒಳ್ಳೆಯದನ್ನು ನಾವು ಸಮಾಜ ಒಂದು ಸಬಲವಾಗಿರಬೇಕು ಅಂತ ಹೇಳಿದರೆ ಆ ಒಂದು ಕೌಟುಂಬಿಕ ವ್ಯವಸ್ಥೆ ಚೆನ್ನಾಗಿರಬೇಕು. ಈ ಸಣ್ಣ ಪುಟ್ಟ ಗಲಾಟೆಗಳಲ್ಲಿ ಇದಕ್ಕೆ ಇಗೋ ಅಂತ ಹೇಳ್ತಾರೆ. ಸಣ್ಣ ಪುಟ್ಟ ಗಲಾಟೆ ಆಗಿ ಗಂಡ ಹೆಂಡತಿ ಬೇರ್ಪಡೆ ಆಗಿ ಇರ್ತಾರೆ. ಈಗ ಒಬ್ಬರು ಚೆನ್ನಾಗಿ ಮಾತಾಡಿದ್ರು, ಮಧ್ಯದಲ್ಲಿ ಬಹುಶಃ ಅವ್ರಿಗೆ ಯಾರು ತಿಳುವಳಿಕೆ ಹೇಳದೆ ಹೋದರೆ ಆ ಕುಟುಂಬ ಬೇರೆನೇ ಆಗಿಬಿಡುತ್ತೆ. ಅದು ನ್ಯಾಯಾಲಯಕ್ಕೆ ಬಂದು ಅಥವಾ ಎಲ್ಲರೊಂದು ಸಹಾಯದಿಂದ ಅವರು ಇಬ್ಬರು ಒಂದಾಗಿ ಹೋದರೆ ಒಂದು ಕೌಟುಂಬಿಕ ವ್ಯವಸ್ಥೆ ಗಟ್ಟಿಯಾಗಿ ನಿಲ್ಲುತ್ತೆ. ಒಂದು ಒಳ್ಳೆಯ ಒಂದು ಭದ್ರವಾದ ಸಮಾಜ ನಿರ್ಮಾಣ ಆಗುತ್ತೆ. ಇದೊಂದು ಲೋಕ ಅದಾಲತ್ತಿನ ಒಂದು ಅಚೀವ್ಮೆಂಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಾನಾ ಕಾರಣಗಳಿಂದ ನ್ಯಾಯಾಲಯದ ಮೆಟ್ಟಿಲೇರಿದ ದಂಪತಿಗಳಿಗೆ ನ್ಯಾಯಾಧೀಶರು, ವಕೀಲರು, ಸಂಧಾನಕಾರರ ನೆರವಿನಿಂದ ಅವರ ಮನವೊಲಿಸಿ ಇದೀಗ 17 ಜೋಡಿಗಳು ವೈಮನಸ್ಸು ಬಿಟ್ಟು ಪರಸ್ಪರ ಹಾರ ಬದಲಾಯಿಸಿ ಹೊಸ ಜೀವನಕ್ಕೆ ನಾಂದಿ ಹಾಡಿದ್ದಾರೆ. ರಜಿಯಾ ಬಾನು ರಸುಲ್ಲಾ, ಸೈಯದ್ ಗೌಸ್, ಸೈಯದ್ ನಿಶಾಂತಾಜ್, ಉದಯ್ ನಾಗರತ್ನ, ಶಾರುಖ್ ದರ್ವೇಜ್, ರುಕ್ಸನಾ ಬಾನು, ಅಣ್ಣಕ್ಕ ಭರಮಪ್ಪ ಸೇರಿದಂತೆ 17 ಜೋಡಿಗಳದ್ದು ಒಂದೊಂದು ಕತೆ ಇದ್ದು ಇದೀಗ ಎಲ್ಲ ವಿರಸ ಮನಸ್ತಾಪ ಮರೆತು ಪರಸ್ಪರ ಒಂದಾಗಿದ್ದಾರೆ. ಸತಿಪತಿಗಳು ಪರಸ್ಪರ ಸಿಹಿ ತಿನಿಸುವ ಮೂಲಕ ನೋವು ಮರೆತು ಇದೀಗ ಮತ್ತೆ ಒಂದಾಗಿದ್ದಾರೆ. ಇಲ್ಲಿ ಅನೇಕ ಜೋಡಿಗಳು ಅವರ ಒಂದು ಇಬ್ಬರ ಮನಸ್ಥಿತಿ ಸರಿ ಇರೋದಿಲ್ಲ, ನ್ಯಾಯಾಲಯಕ್ಕೆ ಬಂದಿರ್ತಾರೆ. ಮತ್ತು ವಕೀಲರುಗಳಿಗೆ ಅವರವರ ವಕೀಲರ ನೇಮಕ ಮಾಡ್ಕೊಂಡು ಕೋರ್ಟಿಗೆ ಬಂದಿರ್ತಾರೆ. ಹೈಕೋರ್ಟು ಮತ್ತು ನ್ಯಾಯಾಧೀಶರು ಈ ಸಂಧಾನ ಅನ್ನೋ ಒಂದು ಸಿಟ್ಟಿಂಗನ್ನು ಕೊಡೋದ್ರ ಮೂಲಕ ಒಬ್ಬೊಬ್ಬರನ್ನೇ ಕೂರಿಸಿ ಅವ್ರ ಸಮಸ್ಯೆಗಳನ್ನು ಏನು ಕೇಳ್ಬೋದು, ಅವರಿಗೆ ಅದಕ್ಕೆ ಏನು ಪರಿಹಾರವನ್ನು ಕೊಡ್ತಕ್ಕಂಥದ್ದು ಈ ಒಂದು ಸಂಧಾನಕಾರದ ಕೆಲಸ. ಈ ಸಂಧಾನ ಕಾರ್ಯದಲ್ಲಿ ಅವರನ್ನು ಒಬ್ಬೊಬ್ಬರನ್ನೇ ಕರೆದು ಅವ್ರಿಗೆ ಏನು ಪರಿಸ್ಥಿತಿ ಏನಾಗಿದೆ, ಅಥವಾ ಅವ್ರಿಗೆ ವರದಕ್ಷಿಣೆ ಕಿರುಕೊಳ್ಳೋಣ, ಅಥವಾ ಮನೆಯಲ್ಲಿ ಹೊಂದಾಣಿಕೆ ಆಗ್ತಾ ಇಲ್ವಾ, ಅಲ್ಲಿ ಮನೆಯ ಒಂದು ಪರಿಸ್ಥಿತಿಗಳಿಗೆ ಇವರು ಈಗ ಮೋಸ್ಟ್ ಆಫ್ ಈಗ ಏನಪ್ಪ ಅಂದರೆ ಈಗಿನ ಜನ್ರೇಷನ್ ಅವರೆಲ್ಲ ಹೊಸದಾಗಿ ಮದುವೆ ಆಗಿ ಬಂದ ತಕ್ಷಣ ಅವರು ಕನಸು ಕಟ್ಕೊಂಡ್ಬಂದಿರ್ತಾರೆ, ಫ್ರೀಯಾಗಿ ಇರಬೇಕು ಗಂಡ ಹೆಂಡತಿ ಹಿಂಗೆ ಅಂತ. ನಮ್ಮ ನೈತಿಕ ಮೌಲ್ಯಗಳು ಅಂದರೆ ಈ ಒಂದು ನಮ್ಮ ಕಸ್ಟಮ್ಸ್, ಹಿಂದೂ ಸಂಪ್ರದಾಯ ಪದ್ಧತಿ, ಈ ಒಂದು ಜಾಯಿಂಟ್ ಫ್ಯಾಮಿಲಿ ಇರೋದು
ತುಂಬಾ ಕಡಿಮೆ ಆಗಿದೆ. ಆದ್ದರಿಂದ ನಾವು ಈ ಅತ್ತೆ ಮಾವ ಅವರಿಗೆಲ್ಲರಿಗೂ ಕೂಡ ಒಂದು ಗೌರವ ಕೊಟ್ಟು ಮತ್ತು ಈ ಆಸ್ತಿಪಾಸ್ತಿಗಳನ್ನು ಅವರ ರೈಟ್ಸ್ಗಳನ್ನು ಕೂಡ ಕಳ್ಕೊಬಾರ್ದು. ನೀವು ವಾಪಸ್ಸು ನಿನ್ನೆ ನಮ್ಮ CM ಅಲ್ಲಿ ನಮ್ಮ ಸಾಹೇಬ್ರುಗಳೆಲ್ಲ ಹೇಳೋ ಥರ ಅವರ ಒಂದು ಹಕ್ಕುಗಳ ಪುನರ್ ಸ್ಥಾಪನೆಯನ್ನು ಮಾಡಿಕೊಂಡು ಮತ್ತೆ ಅವ್ರಿಗೆ ಹೋಗಿ ಮಕ್ಕಳನ್ನ ಭವಿಷ್ಯವನ್ನು ರೂಪಿಸ್ಕೊಳ್ಬೇಕು ಅಂತ ಹೇಳೋ ಒಂದು ಉದ್ದೇಶದಲ್ಲಿ ನಾವು ಈ ಸಂಧಾನವನ್ನು ಮಾಡಿ ಯಶಸ್ವಿ ಆಗಿದ್ದೀವಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀವಿ. ದಾವಣಗೆರೆ ಜನತೆ ಹಾಗೂ ಇಲ್ಲಿ ನೆರವೇರ್ತಕ್ಕಂಥ ಎಲ್ಲ ವಕೀಲ ಸಿಬ್ಬಂದಿಯವರಿಗೂ ಎಲ್ಲ ಕೋರ್ಟ್ನ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ನಮಸ್ಕಾರ. ಇವತ್ತು ನಾನು ಒಂದು ಮಾತು ಹೇಳೋಕ್ಕೆ ಇಚ್ಛೆಪಡ್ತೀನಿ. ಈ ಆವರಣದಲ್ಲಿ, ಕೋರ್ಟ್ ಆವರಣದಲ್ಲಿ ಏನಪ್ಪ ಅಂತಂದರೆ, ಈ ಸಂಸಾರ ಅನ್ನೋದು ಗಂಡ ಹೆಂಡತಿ ಏನಪ್ಪ ಅಂತಂದರೆ ಎತ್ತಿನ ಜೋಡಿ ಇದ್ದಂಗೆ. ಒಬ್ಬರು ಒಂದು ಕಡೆ ಹೋದರೆ ಇನ್ನೊಬ್ಬರು ಇನ್ನೊಂದು ಕಡೆ ಹೋಗ್ಬಿಟ್ರೆ ಎತ್ತೇರಿ ಕೆರಿಗಾಗ್ಬಿಟ್ರೆ ಮಧ್ಯವರ್ತಿಗಳ ಕೆಲಸ ಆಗ್ಬಿಡುತ್ತೆ. ಅಲ್ಲಿ ಮಧ್ಯವರ್ತಿಗಳಿಗೆ ಯಾವುದೇ ಅವಕಾಶ ಕೊಡದೆ ನಿಮ್ಮ ತಿಳುವಳಿಕೆಯಿಂದ, ನಿಮ್ಮ ಪ್ರೀತಿ ಸಹಬಾಳ್ವೆಯಿಂದ ಬಾಳನ್ನು ನಡೆಸಲಿ ಅಂತ ನಾನೊಂದು ಇಚ್ಛೆ ಪಡ್ತೀನಿ. ಇಲ್ಲಿ ನೆರವೇರ್ತಕ್ಕಂಥ ಎಲ್ಲರಿಗೂ, ಎಲ್ಲ ಸಾರ್ವಜನಿಕರಿಗೂ ಮತ್ತು ವಕೀಲರಿಗೂ, ಕೋರ್ಟ್ ಸಿಬ್ಬಂದಿ ವರ್ಗದವರಿಗೂ, ನ್ಯಾಯಾಧೀಶರಿಗೂ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಒಟ್ಟಾರೆ ಜೀವನ ಮುಗಿದೇ ಹೋಯಿತು ಎನ್ನುವಷ್ಟರಲ್ಲಿ ನ್ಯಾಯಾಲಯ ಮಧ್ಯಪ್ರವೇಶಿಸಿ ದಂಪತಿಗಳ ಬಾಳಲ್ಲಿ ಹೊಸ ಭರವಸೆ ಮೂಡಿಸಿದೆ. ಏನೇ ಆಗಲಿ, ಲೋಕ್ ಅದಾಲತ್ ಮೂಲಕ ದಾವಣಗೆರೆ ಕೌಟುಂಬಿಕ ನ್ಯಾಯಾಲಯ 17 ಜೋಡಿಗಳ ಬಾಳಲ್ಲಿ ಹೊಸ ಭಾಷ್ಯ ಬರೆದಿರುವುದಂತೂ ಸತ್ಯ.